ಇವತ್ತು ಟ್ಯೂಸ್ಡೇ, ಶಾಪಿಂಗ್ ಮಾಡಲಿಕ್ಕೆ ಹೊರಟಿದ್ದಾನೆ. ಕಿಯಾರ ಶಾಲೆಗೆ ಹೋಗಿದ್ದಾಳೆ. ಕಿಯಾರ ಇರುವಾಗ ಸಹ ಹೋಗ್ಬೋದು, ಬಟ್ ಪ್ರಾಬ್ಲಮ್ ಎಂತ ಗೊತ್ತುಂಟಾ, ಸೇಮ್ ಅವಳ ಅಪ್ಪನಾಗಿ. ಆಯ್ತಾ ಆಯ್ತಾ ಒಂದು ಬಟ್ಟೆ ನೋಡ್ಲಿಕ್ಕೆ ಇಲ್ಲ. ಆಯ್ತಾ 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 ಹೋಗುವನ, ಅವಳಿಗೊಂದು ಟಾಯ್ ತಗೊಳ್ತಾಳೆ, ಆ ನಂತರ ಆಯ್ತು ಫಿನಿಶ್, ಮತ್ತೆ ಹೋಗುವ ಹೋಗುವ ಸಾಕು ಸಾಕು ಹೋಗುವ ಹೋಗುವ. ಒಂದು ಶಾಂತದಲ್ಲಿ ಶಾಪಿಂಗ್ ಮಾಡ್ಲಿಕ್ಕಿಲ್ಲ, ಅದಕ್ಕೆ ನಾನು ಒಬ್ಬಳೆ ಹೋಗುದು. ಈಗ ಆಲ್ಮೋಸ್ಟ್ 10:40 ಆಯಿತು. ಮಠ ಬಿಸಿಗೆ ನನಗೆ ಸನ್ ಗ್ಲಾಸಸ್ ತರಲಿಕ್ಕೆ ಸಹ ನೆನಪಿಲ್ಲ. ಓ ದೇವರೇ, ಗೊತ್ತಿರ್ತಾರೆ ಬಿಸಿಲಿಗೆ 2 ಗಾಡಿಯಲ್ಲಿ ಒಂದೊಂದು ಸನ್ ಗ್ಲಾಸಸ್ ಇಡಬೇಕು ಅಂತೇಳಿ. ಮಂಡಿಗೆ ಬರುದಿಲ್ಲ, ಸೂರ್ಯ ಮೇಲಿಂದ ಬಿಸಿ ಟಾರ್ಚ್ ಹಾಕುವಾಗಲೇ ನೆನಪಾಗುದು ಸನ್ ಗ್ಲಾಸಸ್ ತರಲಿಲ್ಲ ಅಂತೇಳಿ. ನೋಡುವ ಹೋಗುವ. ಯಾರನ್ಗೆ ಒಂದು ಸ್ಕರ್ಟ್ ಹಾಗೂ ಒಂದು ಟಾಪ್ ತಗೊಂಡೆ. ಓದೋದು ನಂಗೆ, ತಗೊಂಡದ್ದು ಅವಳಿಗೆ. ಇಲ್ಲಿ ಇಡುವ, ಇನ್ನು ನೆಕ್ಸ್ಟ್ ಅಂಗಡಿಗೆ ಹೋಗುವ. ನಮ್ಮ ಮನೆ ಹತ್ರ ಇರುವ ಸಿಟಿ ಸೆಂಟರ್ಗೆ ಬಂದಿದ್ದೇನೆ ಆಯ್ತಾ, ಅಜ್ಮಾನ್ ಸಿಟಿ ಸೆಂಟರ್. ಇಲ್ಲಿ ಅಂತೂ ಒಳ್ಳೆ ಕಲೆಕ್ಷನ್ಸ್ ಉಂಟು. ಆದರೆ ನನ್ನಂಥವರಿಗೆ ಕೆಲವು ಅಂಗಿ ಉದ್ದ ಆದರೆ ಕೆಲವು ಅಂಗಿ ತುಂಬ ಗಿಡ್ಡ, ಕೆಲವು ಅಂಗಿ ಟೈಟ್ ಆದರೆ ಕೆಲವು ಅಂಗಿ ಎಕ್ಸ್ಟ್ರಾ ಲೂಸ್. ಸೊ ಎಂತ ತಗೊಳ್ಳೋದಂತ ನನಗೆ ಅರ್ಥ ಆಗುದಿಲ್ಲ. ಶೂ ಎಲ್ಲ ಬಟ್ಟೆಯಲ್ಲಿ ಒರೆಸಿದ್ದೇವಲ್ಲ, ಈಗ ಅದಕ್ಕೆ ಸಹ ವೈಪ್ಸ್ ಬಂದಿದೆ ಶೂ ಎಲ್ಲ ಕ್ಲೀನ್ ಮಾಡಲಿಕ್ಕೆ. ಎಂತ ಅವಸ್ಥೆ, ಚಂಡಿಯಾ? ಚಂಡಿ ಪುಂಡಿ ಚಂಡಿ. ಸ್ನಾನ ಅಲ್ಲ ಮಗ, ಅದು ಬೆವರಿದಲ್ಲ. ಹೋಗಿ ಬಂದದ್ದು ಇವಳಿಗೆ ಶಾಪಿಂಗ್ ಮಾಡಿದ್ ನಾನು, ನಂಗೆ ಎಂತ ಸಹ ಸಿಗ್ಲಿಲ್ಲ. ಆಯ್ತು ಬಾ, ನೀನು ನಾನು ಬಿಟ್ಟು ಹೋಗ್ತಾನಾ? ಆಯ್ತು ಆಯ್ತು ಆಯ್ತು. ಓಕೆ, ಯು ಆರ್ ನಾಟ್ ವೆಲ್, ನೋ ಯು. ಓ ದೇವರೇ, ಇವಳಿಗೆ ಗೊತ್ತಾಯ್ತಾ? ಇನ್ನುಂಟು ಬ್ಯಾಂಡು. ಎಂತ ಶೆಕೆ ಅಂದರೆ ಎಂತ ಶೆಕೆ. ನನಗೆ ಎಂತ ಸಹ ಸಿಗಲಿಲ್ಲ, ಹಾಗೂ ಗಂಡನಿಗೆ ಸಹ ಸಿಗಲಿಲ್ಲ. ಅದೇ ಜನರಲ್ ಶಾಪಿಂಗ್, ಈ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಅಲ್ಲ, ಅದು ಲಾಸ್ಟ್ ಮಿನಿಟ್ಗೆ ಮಾಡೋದು. ತೋರ್ಸು ಮಗ, ಟೀಚರ್ ಎಂತ ಕೊಟ್ಟರು? ಟೀಚರ್ ಕಿಯಾರನ್ಗೆ ಇವತ್ತು ಗಿಫ್ಟ್ ಕೊಟ್ಟರು. ಥ್ಯಾಂಕ್ ಯು ಹೇಳಿದ್ಯಾ ಟೀಚರ್ಗೆ? ವೆರಿ ಗುಡ್. ಇನ್ನಾಯ್ತು 2 ದಿನ ಶಾಲೆ, ಆನಂತರ ರಜೆ, ಗೋಳಿ ಬಜೆ. ಹಾಲಿಡೇ ಆಯ್ತಾ ಇವಳಿಗೆ, ಹಾಲಿಡೇ. ಕನ್ನಡದಲ್ಲಿ ರಜೆ ಗೋಳಿ ಬಜೆ, ಕನ್ನಡದಲ್ಲಿ ರಜೆ ಗೋಳಿ ಬಜೆ. ನನ್ನ ಟೀಚರ್ ಅವಳಿಗೆ ಕೊಟ್ಟದು. ಇಡೀ ದಿನ ಇದನ್ನು ಹಿಡಿದುಕೊಂಡೇ ತಿರುಗುತ್ತಾ ಇದ್ದಾಳೆ ಇವತ್ತು. ಬೇಡ ಬೇಡ ಅಕ್ಕ, ಬಿಡು ಬಿಡು ಬಿಡು. ಸೊ ಶಾಪಿಂಗ್ ಎಂತೆಲ್ಲ ಶಾಪಿಂಗ್ ಮಾಡಿದೆ ನನಗೆ ಈಗ ತೋರಿಸ್ತೇನೆ. ಹೌದು, ಹಿಂಗೆ ಬಟ್ಟೆ ಇಲ್ಲ, ಇದು ವಾಶ್ ಮಾಡಿ ಮತ್ತೆ ಯೂಸ್ ಮಾಡಲಿಕ್ಕೆ. ಸೊ ಇದರಲ್ಲಿ ಸ್ಕರ್ಟ್ ತಂದೆ ಹಾಗೂ ಟಾಪ್. ಕಿಯಾರನ್ಗೆ ಟಾಪ್ ಹಾಗೂ ಸ್ಕರ್ಟ್. ಇದು ಇದಕ್ಕೆ ಅಲ್ಲ, ಬಟ್ ಮಿಸ್ ಮ್ಯಾಚ್ ಮಾಡಿ ಹಾಕ್ಬೋದು. ಬೇರೆ ಕಲರ್ ಟಾಪನ್ನು ಇದಕ್ಕೆ ಸ್ಕರ್ಟಿಗೆ ಹಾಕ್ಬೋದು. ಇದು ಸಪ್ರೇಟ್, ಒಟ್ಟಿಗೆ ಅಲ್ಲ, ಇದು ಸೆಟ್ ಅಲ್ಲ, ಸಪ್ರೇಟ್. ಮತ್ತೆ ಇದರಲ್ಲಿ ಎಂತ ಉಂಟು ನೋಡು. ಈ ತೊಟ್ಟೆಯಲ್ಲಿ ಗಂಡನಿಗೊಂದು ಸಾಕ್ಸ್ ತಂದೆ. ಇದಕ್ಕೆ ಆಫರ್ ಇತ್ತು, 19 dirhams. ಮತ್ತು ಬೇರೆ ಮತ್ತು ಕಿಯಾರನ್ಗೆ ಒಂದು ನೈಟ್ ಸೂಟ್ ರಾತ್ರಿಗೆ ಹಾಕಲಿಕ್ಕೆ, ಕಾಟನ್ ಬಟ್ಟೆ, ಒಳ್ಳೆ ಬಟ್ಟೆ. ಸೊ ಇದು ಒಂದು ಸೆಟ್, ಇದು ಒಂದು ಸೆಟ್. ಮತ್ತು ಇದು ಸಹ ಒಂದು ಕಾಟ್ ಸೆಟ್ ಆಗಿ ಇವಳಿಗೆ. ಸೊ ಇದೊಂದು ತಗೊಂಡೆ. ಒಳ್ಳೆ ಕಲರ್ಸ್ ಇತ್ತು ಇವತ್ತು, ಮತ್ತು ಜನ ಸಹ ಹೆಚ್ಚಿರಲಿಲ್ಲ, ಅದಕ್ಕೆ ಆರಾಮ್ಸೆ ಶಾಪಿಂಗ್ ಮಾಡ್ಬೋದು. ಜಾಸ್ತಿ ಇದ್ದರೆ ಮತ್ತು ಕಿರಿಕಿರಿ. ಇದೆಂತ ಇನ್ನೊಂದು ಸೆಟ್, ಟಾಪ್ ಹಾಗೂ ಪ್ಯಾಂಟ್, ಮನೆಗೆ ಹಾಕಲಿಕ್ಕೆ ಆಗ್ಬೋದು. ಇಲ್ಲಾಂದರೆ ಟ್ರಾವೆಲ್ ಮಾಡುವಾಗ ಸಹ ಹಾಕ್ಬೋದು, ತುಂಬ ಕಂಫರ್ಟೇಬಲ್. ಫುಲ್ ಕಾಟನ್ ಇದು. ಹಾಗೂ ಇದು ಇನ್ನೊಂದು ಕಾಟ್ ಸೆಟ್, ಇದು ಸಹ ಸೇಮ್ ಪ್ಯಾಂಟ್ ಹಾಗೂ ಟಾಪ್. ತುಂಬ ಚಂದ ಕಲರ್ಸ್, ಬ್ರೈಟ್ ಕಲರ್ಸ್, ಚಂದ ಉಂಟು. ಇದು ಸಹ ಸ್ವಲ್ಪ ಕಾಟನ್ ಮೆಟೀರಿಯಲೇ, ಒಳ್ಳೆ ಉಂಟು. ಫಾದರ್ಸ್ ಡೇಗೆ ಕಾರ್ಡ್ ಮಾಡಿದ್ದಾಳೆ ಇವತ್ತು ಶಾಲೆಯಲ್ಲಿ. ಫಾದರ್ಸ್ ಡೇ ಸೆಲೆಬ್ರೇಷನ್. ಖಾಲಿ ಒಂದೇ ಮಗುದು, ಇವಳ ಕ್ಲಾಸಿಂದ ಒಂದೇ ಮಗುದು ತಂದೆ ಬಂದದ್ದು. ಇದು ನಾನ್ಯಾ? ಅದು ಕರೆಕ್ಟ್ ಆಗದೆ, ಇದು ನೀವು, ಅದು ಸರಿ ಆಗದೆ. ಸ್ಯಾಡ್ ಫೇಸ್ ಯಾಕೆ?
ತಾಡ ಇದು ಮತ್ತೆ ಕಿಯಾ. happy ಆಗ್ತದೆ. ನೋಡಿ ನಮ್ಮ ಫ್ಯಾಮಿಲಿ ಫೋಟೋ ಮಗಳು ಮಾಡಿದಾಳೆ. ಕಳೆಗೆಂತ ಮಗ ಅದು ಸೊಪ್ಪು ಬೆಳ್ತದ ಗ್ರಾಸಾ? ಓಕೆ ಓಕೆ ಓಕೆ. ಇವಳಾಯ್ತಾ, ನಾವು ಗ್ರಾಸ್ ಹೋಗ್ತಾರೆ. ನೀವು ಗ್ರಾಸಲ್ಲಿ ಹಾರುದು, ನಾವು ಗ್ರಾಸ್ ಸೊಪ್ಪರ್ ಫ್ಯಾಮಿಲಿ. ಟೀಚರ್ ಕೊಟ್ಟ And ಇಬ್ಬರು then ಟ್ರೈ get a ಮಾಡ್ತಿದ್ದಾರೆ. paper, get a ಪೇಪರ್ ತೆಗಿ, ಬುಕ್ ತೆಗಿ ಕಿಯಾರ. paper, ನೋಡಿ ಇಲ್ಲಿ. ಓ ಹೀಗೆ ಸ್ಮೈಲಿ ಫೇಸಸ್ ಬರ್ತದಲ್ಲ ಸ್ಟ್ಯಾಂಪ್ ಆಗಿ, Stamp ಅಲ್ಲಿ first ಗೆ ನೀವು- ಭಾರಿ ಚಂದ ಉಂಟು. ಎಲ್ಲ ಕಡೆ ಫುಲ್ ರೆಡ್ ಆಗಬೇಕು. ಸಮಾಧಾನ ಇರ್ಲಿ. ಈಗ ಬುಕ್ಕಲ್ಲಿ ಮಾಡಿ ನೋಡ, ರೋಲ್ ಮಾಡಿ ನೋಡ. ಒಟ್ರಾಸಿ ರೋಲ್ ಮಾಡಬೇಡ, ಬುಕ್ ಬೇಕಲ್ಲ ಬರೀಲಿಕ್ಕೆ ಅಲ್ಲ ಮಗ. ನಂಗೆ ಗೊತ್ತಿತ್ತು. ಇಲ್ಲಿ ಬಾ ಇದು ಆರಾಮ್ಸೆ ಮಾಡಲ್ಲ. ಒಂದೇ ಮಗ, ಓನ್ಲಿ ಒನ್ಸ್, ಒಂದೇ ಸರ್ತಿ. ಇಲ್ಲಿ ನೋಡಿ, ಒಮ್ಮೆ ಮಾಡಿದರೆ ಪುನಃ ಮಾಡಬಾರ್ದು. ಓಕೆ, ಹೀಗೆ. ವಾವ್, ಸ್ಮೈಲಿ ಫೇಸಸ್. ಈಗ ಅದು ಸ್ವಲ್ಪ ಜಾಸ್ತಿ ಕಲರ್ ಬೀಳಬೇಕು. ಆಗಲ್ಲ. ದಿಸ್ ಇಸ್ ವಾಟ್ ರಬ್ಬರ್. ಇಟ್ಸ್ ಸ್ಟ್ಯಾಂಪ್. ಇಷ್ಟೆಲ್ಲ ಬಂದಿದೆ ಅಲ್ಲ ಮಕ್ಕಳಿಗೆ ಟಾಯ್ಸ್. ಆಯ್ತು, ಇನ್ನು ಅರ್ಧ ಗಂಟೆ ಇದರಲ್ಲಿ ಬಿಸಿ ಇರ್ತಾಳೆ ಸ್ಟ್ಯಾಂಪ್ ಮಾಡಿಕೊಂಡು. ಇಲ್ಲೆಲ್ಲ ಸ್ಟ್ಯಾಂಪ್ ಹೊಡಿತಾಳೆ. ಸಾಧಾರಣ 2 ವರ್ಷದಿಂದ ನನ್ನ ಹತ್ರ ಜಿಂಬೋಲ್ ಉಂಟು, ಆದರೆ ಯೂಸೇ ಮಾಡುವುದಿಲ್ಲ. ಒಳಗೆ ಇಟ್ಟಿದ್ದೇನೆ ನಾನು. ಇದಕ್ಕೆ ಕವರ್ ಸಹ, ಸ್ಪೆಷಲ್ ಆದ ಕವರ್, ಬ್ಯಾಗ್ ಎಲ್ಲ ಆರ್ಡರ್ ಮಾಡಿದ್ದಾರೆ ಗಂಡ. ಆದರೆ ಸಹ ನಾನು ಇದು ಯೂಸೇ ಮಾಡೋದಿಲ್ಲ. ಉಪ್ಪಾದ್ರೆ ಆಗ್ತದೆ, ಕಿರಿಕಿರಿ ಆಗ್ತದೆ ಅಂತೇಳಿ. ಇನ್ನಾದರೂ ಯೂಸ್ ಮಾಡಬೇಕು, ಯಾಕಂದರೆ ವಿಡಿಯೋ ಒಳ್ಳೆ ಕ್ಲಾರಿಟಿ ಬರಬೇಕಾದ್ರೆ ಬ್ಯಾಕ್ ಕ್ಯಾಮರಾದಲ್ಲಿ ವೀಡಿಯೋಸ್ ತೆಗಿಬೇಕು. ಮತ್ತು ವೀಡಿಯೋಸನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆಯೋದು. ಸೊ ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗೆದ್ರೆ ಅಷ್ಟು ಒಳ್ಳೆ ಕ್ಲಾರಿಟಿ ಬರೋದಿಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗೆದ್ರೆ ಒಳ್ಳೆ ಕ್ಲಾರಿಟಿ ಬರ್ತದೆ. ಸೊ ಅದರಿಂದಾಗಿ ಇನ್ನು ನಾನು ಸಹ ಪ್ರಾಕ್ಟೀಸ್ ಮಾಡೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗಿಬೇಕು ವೀಡಿಯೋಸ್. ಫ್ರಂಟ್ ಕ್ಯಾಮ್ರಾದಲ್ಲಿ ನಂದು ಲಾಸ್ಟ್ ವೀಡಿಯೋದಲ್ಲಿ ಅದೇ ಇಶ್ಯೂ ಆದದ್ದು. ಎಂಥದ ಫುಲ್ ಅಷ್ಟು ಕ್ವಾಲಿಟಿ ಒಳ್ಳೆ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ನಾನು ಶಾಪಿಂಗಲ್ಲಿ ಬಿಸಿ ಇದ್ದೆ. ಸಡನ್ ಅಂಕಲ್ದು ಕಾಲ್ ಬಂದು ಹೇಳಿದರು, ಎಂಥ 3rd ಕ್ಲಾಸ್ ಕ್ವಾಲಿಟಿ ಮಾರೆ, ನಿನ್ನ ವೀಡಿಯೋ ಸರಿ ಇಲ್ಲ ಅಂತ ಹೇಳಿದರು. ಮತ್ತು ನೋಡುವಾಗ ಹೌದು ಮಾರೆ, ಎಲ್ಲ ಬ್ಲರ್ ಬಿಜಿ ಬೊಲ್ಲ ಬಂದು ಎಲ್ಲ ತಗೊಂಡು ಹೋದಾಗಿತ್ತು. ಫುಲ್ ಬಿರಿ. ಸೊ ಅದರಿಂದಾಗಿ ಈಗ ನಾನು ನೆನೆಸಿದ್ದೇನೆ, ಇನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಶೂಟ್ ಮಾಡಬೇಕು, ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಬಾರದು ಅಂತೀನಿ. ಬಿದ್ದ ಮೇಲೆ ಬುದ್ಧಿ ಕಲಿಯೋದಲ್ಲ. ಸೊ ಇನ್ನು ಇದನ್ನು ಯೂಸ್ ಮಾಡಬೇಕು. ಯೂಸ್ ಮಾಡಿದರೆ ಒಳ್ಳೆಯದು. ಇನ್ನು ಊರಿಗೆ ಬಂದಾಗೆಲ್ಲ ಒಳ್ಳೆ ಯೂಸ್ ಆಗ್ತದೆ. ಇನ್ನು ಇದನ್ನೇ ಯೂಸ್ ಮಾಡಬೇಕು. ಈಗ ನಾನು ಯೂಸ್ ಮಾಡ್ತಿದ್ದೇನೆ, ಗಿಂಬೋಲನ್ನು ಯೂಸ್ ಮಾಡ್ತಿದ್ದೇನೆ. ನೋಡುವ ಹೇಗೆ ಹೋಗ್ತದೆ. ಎಲ್ಲ ಕಡೆ ಇಲ್ಲಿ ಪರ್ಮಿಷನ್ ಇಲ್ಲ ಶೂಟ್ ಮಾಡಲಿಕ್ಕೆ, ವಿಡಿಯೋ ಶೂಟ್ ಮಾಡಲಿಕ್ಕೆ. ಸೊ ಇದು ನಾನು ಗಿಂಬೋಲನ್ನು ಕೊಂಡೋದ್ರೆ ಗೊತ್ತಾಗ್ತದೆ ಶೂಟ್ ಮಾಡ್ತಿದ್ದೇನೆ ಅಂತೇಳಿ. ಸೊ ಅದು ಪ್ರಾಬ್ಲಮ್ ಆಗ್ತದೆ. ಆದ ಕಡೆ ಎಲ್ಲೆಲ್ಲಿ ಆಗ್ತದೆ ಅಲ್ಲಿ ಕೊಂಡೋಗೋದು, ಆಗದಲ್ಲಿ ಇಟ್ಟು ಹೋಗೋದು ಅಷ್ಟೇ. ಈಗ ಚೆಕ್ ಮಾಡ್ತಿದ್ದೆ ನಾನು ಹೇಗೆ ಆಗ್ತಾ ಉಂಟು ಅಂತೇಳಿ. ಹೇಗೆ ಆಗ್ತಾ ಉಂಟು ನೀವು ಸಹ ಕಮೆಂಟ್ ಮೂಲಕ ಹೇಳಿ. ವಿಡಿಯೋ ಕ್ವಾಲಿಟಿ ಹೇಗೆ ಉಂಟು ಕಮೆಂಟ್ ಮೂಲಕ ಹೇಳಿ. ಭಾರ ಉಂಟು, ಫೋನೇ ಭಾರ, ಫೋನ್ ಮೇಲೆ ಇದು ಡಿವೈಸ್ ಸಹ ಭಾರ ಉಂಟು. ನೋಡುವ ಹೇಗೆ ಆಗ್ತದೆ ಗೊತ್ತಿಲ್ಲ, ನೋಡುವ. ವಿಡಿಯೋ ಕ್ವಾಲಿಟಿ ಒಳ್ಳೆ ಆದರೆ ಒಳ್ಳೆ ಅಲ್ಲ, ನೋಡುವವ್ರಿಗೆ ಸಹ ಖುಷಿ ಆಗ್ತದೆ. ಸೊ ಅದರಿಂದಾಗಿ ನನ್ನೊಂದು ಚಿಕ್ಕ ಪ್ರಯತ್ನ ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ. ಇದು ಒಂದು ಡ್ರೆಸ್ ನಾನು ತಗೊಂಡದ್ರಲ್ಲಿ ಒಂದು ಡ್ರೆಸ್ ಇದು ಚೆನ್ನಾಗಿ ಅಂತದೆ. ಇದು ಇನ್ನೊಂದು ಡ್ರೆಸ್, ಇದು ಚಂದ ಉಂಟಲ್ಲ. ಡ್ಯಾನ್ಸೇ ಮುಗಿಯುವುದಿಲ್ಲ. ಇನ್ನೊಂದು ಟಾಪ್ ಹಾಗೂ ಸ್ಕರ್ಟ್. ಇದು ಸೇಮ್ ಹಾಕುದಿಲ್ಲ ನಾನು, ಟಾಪ್ ಬೇರೆ ಸ್ಕರ್ಟ್ ಬೇರೆ ಹಾಕೋದು. ಸದ್ಯಕ್ಕೆ ಹಾಕಿದ್ದು ಚಂದ ಉಂಟು, ಇದು ಸಹ ಕರೆಕ್ಟ್ ಉಂಟು ಫಿಟ್ಟಿಂಗ್. ಇದು ಇನ್ನೊಂದು ಡ್ರೆಸ್, ಇದು ಸಹ ಒಳ್ಳೆ ಉಂಟು. ಇನ್ನೊಂದು ಡ್ರೆಸ್, ಇದು ಸಹ ಕರೆಕ್ಟ್ ಉಂಟು ಫಿಟ್ಟಿಂಗ್. ಇದು 2 to 3 years. ಯಾವುದು ಉದ್ದ ಮಗು ಗೊತ್ತಿಲ್ಲ, ಇಷ್ಟು ದೊಡ್ಡ ಸೈಜ್ 2 to 3 years ಇವಳಿಗೆ ಕರೆಕ್ಟ್ ಆಗ್ತದೆ. ನಿಲ್ಲಕ್ಕ ಸ್ವಲ್ಪ ನಿಲ್ಲಕ್ಕ. ಇದು ಇನ್ನೊಂದು ಡ್ರೆಸ್, ಲಾಸ್ಟ್ ಡ್ರೆಸ್. ಇದು ಚಂದ ಉಂಟು, ಕರೆಕ್ಟ್ ಉಂಟು ಫಿಟ್ಟಿಂಗ್. ಮಾಡಲ್ ಆಗಿ ಪೋಸ್ ಮಾಡ್ತಿದ್ದಾಳೆ. ಸಾಕಕ್ಕ, ಪ್ಯಾಕಪ್. ಆಯ್ತು, ಇಲ್ಲಿಗೆ ಮುಕ್ತಾಯವಾಯಿತು. ಆಯ್ತಕ್ಕ, ಕಟ್. ಸ್ಟಾರ್ಟ್. ಇವತ್ತು ಕಿಯಾರನ ಶಾಲೆಯಲ್ಲಿ ಸಮ್ಮರ್ ಥೀಮ್. ಅವರಿಗೆ ಲಿಂಬೆಹಣ್ಣು ಮತ್ತು ಪುದೀನ ತಗೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ಜ್ಯೂಸ್ ಮಾಡಿಕೊಟ್ಟು ಮಕ್ಕಳಿಗೆ. ಸೊ ಕಿಯಾರ ರೆಡಿಯಾಗಿದ್ದಾಳೆ, ಇಲ್ಲಿದ್ದಾಳೆ ಕಿಯಾರ. ಇವತ್ತು ಸಮ್ಮರ್ ಡ್ರೆಸ್ ಹಾಕಲಿಕ್ಕೆ. ಡಾನ್ಸೇ ಮುಗಿಯೋದಿಲ್ಲ. ಇವತ್ತು ಲಾಸ್ಟ್ ಕಿಯಾರ ಶಾಲೆಗೆ ಹೋಗೋದು.
ಹೌದೌದು, ನಾಳೆಯಿಂದ ರಜೆ. ನಾಳೆಯಿಂದ ಗೋಲಿ ಬಜ್ಜೆ. ಹೋಗುವ. ಇಲ್ಲ ಮಗ, ಇಲ್ಲ ಶೆಕೆ ಉಂಟು. ಇದ್ದೇನೆ ಇವತ್ತು ಶಾಪಿಂಗ್ ಮಾಡಲಿಕ್ಕೆ. ಇವತ್ತು ನನ್ನೊಟ್ಟಿಗೆ ನನ್ನ ಬ್ಯಾಗ್ ಸಹ ಉಂಟು. ಬ್ಯಾಗನ್ನು ಸಹ ಇಟ್ಟಿದ್ದೇನೆ. ಇದರಲ್ಲಿ ನೀರು, ಹಣ್ಣು, ಹಂಪಲು, ಮತ್ತು ಚಾಕ್ಲೇಟ್, ತಲೆ ತಿರುಗಿ ಬಿದ್ದರೆ ತಲೆ ತಿರುಗಿ ಬಿದ್ದರೆ ಚಾಕ್ಲೇಟ್ ಹಾಗೂ ಪರ್ಸ್ ಎಲ್ಲ ಒಂದರಲ್ಲೇ ಬರ್ತದಲ್ಲ, ಇಲ್ಲದೆ ಕೈಯಲ್ಲಿ ಒಂದು ರಾಶಿ ಸಾಮಾನು ಪ್ಲಸ್ ಕಾರ್ದು ಕೀಸ ಅದರಲ್ಲೇ ಉಂಟು. ಚಲೋ ಹೋಗುವ. 10 ಗಂಟೆ ಆಗ್ತಾ ಬಂತು. ತುಂಬ ಇಂಪಾರ್ಟೆಂಟ್ ಆದ ವಸ್ತು ಹಿಡಿದಿದ್ದೇನೆ. ನಿನ್ನೆ ಬರುವಾಗ ಸೋತು ಸುಣ್ಣಾಗಿದೆ ನಾನು. ಅಷ್ಟು ಬಿಸಿಲಲ್ಲ, ಬಿಸಿಲಿಗೆ ಇನ್ನೂ ಸಹ ಸಾಕಾಗುದು. ಮಾಡಿದೆ ಎಂತ ಸಹ ಅಲ್ಲ, ಗಾಡಿಯಲ್ಲಿ ಹೋಗುದು. ಆದರೆ ಬಿಸಿಲಿಗೆ ಉಂಟಲ್ಲ ನಿತ್ರಾಣ ಆಗುದು. ನನಗೆ ವಿನಿತ್ರಾಣ ಆಗ್ಬೇಕು. ಇನ್ನು ನನ್ನಕ್ಕಿಂತ ಸಪುರ ಇದ್ದವ್ರು ಅಂತ ಹೇಳ್ಬೇಕು ಮಾರೆ. ಹೋಗುವ. ಯಾವುದು ಗಾಡಿ ಬರ್ತಿಲ್ಲ ಅಲ್ಲ. ಈ ಟರ್ನ್ ತುಂಬ ಡೇಂಜರಸ್. ಒಳ್ಳೆ ಟಾರ್ಚ್ ಹೊಡೆದಾಗಿ ಹೊಡಿತಾ ಉಂಟು ಮಾರೆ ಬಿಸಿಲು. ಗಾಡಿ ಪಾರ್ಕ್ ಮಾಡಿ ಆಯಿತು. ನಾನು ಹಾಗೂ ನನ್ನ ಪೊಟ್ಲಿ ಹೋಗ್ತಾ ಇದ್ದೇವೆ. ನೋಡ್ತೇನೆ, ಆದರೆ ವಿಡಿಯೋ ಮಾಡ್ತೇನೆ, ಇಲ್ಲಾಂದರೆ ಬಂದು ತೋರಿಸ್ತೇನೆ ಎಂತೆಲ್ಲ ತಗೊಂಡೆ ಅಂತ. ಹಿಂಗೆ ಶೂಸ್ ತಗೊಂಡೆ, ಮನೆಗೆ ಹೋಗಿ ತೋರಿಸ್ತೇನೆ. ಶಾಪಿಂಗ್ ಎಲ್ಲ ಮಾಡಿ ಆಯಿತು. ಇನ್ನು ಸೀದಾ ಕಿಯಾರನ ಶಾಲೆಗೆ. ಲೇಟ್ ಆಯಿತು. ಒಳ್ಳೊಳ್ಳೆ ಬ್ಯಾಗ್ಸ್ ಉಂಟು ಇಲ್ಲಿ ಗೋಲ್ಡ್ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಉಂಟು 25 ಆಯಿತು. ಇಲ್ಲಿ ಯಾರಾದ್ ಸಹ ತಾಗಿಸಿದಾರ ಗಾಡಿ ನೋಡುವ. ಇಲ್ಲ, ತಾಗಿಸ್ಲಿಲ್ಲ. ಇನ್ನು ಹೊರಡುವ ಸೀದಾ ಶಾಲೆಗೆ. ಕೇರಿಂಗ್ ಅಂದರೆ ನೀನು ಸ್ಟ್ರಾಬೆರಿ ಕೊಟ್ಟೆ ಅವಳಿಗೆ. ಓಕೆ ಚಿಂತಿಲ್ಲ, ಗುಡ್ ಗರ್ಲ್. ಬಾ ಹೋಗುವ. ನೋಡಿ ಒಂದು ಹಿಡಿಬಹುದಾ? ಆಗುದ್ಲ? ಯು ಶುಡ್ ಹೆಲ್ಪ್ ಮಾಡಬೇಕು ಅಪ್ಪೆಗೆ. ಅದು ಅಪ್ಪೆ ಬೀಳ್ತಾರೆ. ಚಿಂತಿಲ್ಲ ಮಗ, ಮನೆ ಬಂತು. ಹೋಗು ಚಿಂತಿಲ್ಲ, ಮನೆ ಬಂತು. ಥ್ಯಾಂಕ್ ಯು. ಓಕೆ, ಹಿಡಿತ್ಯಾ? ಮೆಲ್ಲ ಬಾಬು, ನಿನ್ನ ವೆಯ್ಟ್ಗಿಂತ ಜಾಸ್ತಿ ಉಂಟದು. ಖಾಲಿ ಅದು ಇಡಿ, ತೊಟ್ಟೆ ಇಡಿ. ಹಾಂ ಚಲೋ, ಮೆಲ್ಲ. ಎಳ್ದುಕೊಂಡು ಬಾ, ಚಿಂತಿಲ್ಲ. ಈ ತಿಂಗಳು ಪೆಟ್ರೋಲ್ಗೆ ಸ್ವಲ್ಪ ಕಮ್ಮಿ ಆಗಿದೆ. 3.290. ಲಾಸ್ಟ್ ಮಂತ್ ಸ್ವಲ್ಪ ಜಾಸ್ತಿ ಇತ್ತು. ಈ ಮಂತ್ ಸ್ವಲ್ಪ ಫಿಲ್ಸ್ ಕಮ್ಮಿ ಆಗಿದೆ. ಲಾಸ್ಟ್ ಮಂತ್ 99 ರುಪೀಸ್ ಇತ್ತು. ಈ ಮಂತ್ 85 ರುಪೀಸ್ ಆಗಿದೆ. ಸ್ವಲ್ಪ ಕಮ್ಮಿ ಆಗಿದೆ. ಫ್ಲ್ಯಾಟಿಗೆ ಇಲ್ಲಿ ಗ್ರಿಲ್ ಹಾಕ್ತಾ ಇದ್ದಾರೆ. ಯಾಕೆ ಹಾಕ್ತಿದ್ದಾರೆ ಗೊತ್ತಿಲ್ಲ. ಸೇಫ್ಟಿಗೋಸ್ಕರವೇನ? ಸೇಫ್ಟಿ ಅಂದರೆ ಹಾರುವವರಿಂದ ಅದರ ಮೇಲೆ ಹತ್ತಿ ಸಹ ಆರ್ಬೋದು, ಅದು ಬೇರೆ ವಿಷಯ. ಯಾಕೆ ಹಾಕ್ತಿದ್ದಾರೆ ನಂಗೆ ಗೊತ್ತಿಲ್ಲ, ಬಟ್ ಹಾಕ್ತಿದ್ದಾರೆ. ಫುಲ್ ಟ್ಯಾರೆಸ್ಗೆ ಹಾಕ್ತಾ ಇದ್ದಾರೆ. ಹಸ್ಬೆಂಡ್ಗೆ ಕೆಲವು ಟೀ ಶರ್ಟ್ಸ್ ತಗೊಂಡಿದ್ದೇನೆ ನಾನು. ಸೊ ಇದು ಅವ್ರು ಟ್ರೈ ಮಾಡಿ ನೋಡಬೇಕು. ನಿಂಗೆ ಅಲ್ಲ ಮಗ, ಇದು ಡ್ಯಾಡಾಗೆ. ಓಕೆ, ಸೊ ಕೆಲವು ಟೀ ಶರ್ಟ್ಸ್ ತಗೊಂಡೆ. ಇದೆಲ್ಲ ಟೀ ಶರ್ಟ್ಸ್ ಹಸ್ಬೆಂಡ್ಗೆ. ಶೂಸ್ ಎಲ್ಲ ಹಾಳಾಗಿದೆ, ಸೊ ಅದರಿಂದಾಗಿ ನನಗೋಸ್ಕರ ಶಾಪಿಂಗ್ ಮಾಡಿದೆ. ಶೂಸ್ ತಗೊಂಡೆ. ಇದರಲ್ಲಿ ಒಂದು ಮಮ್ಮಿಗೆ ಕೊಡ್ತೇನೆ ನಾನು. ನಡಿಲಿಕ್ಕೆ ಅವ್ರಿಗೆ ಸಹ ಸುಲಭ. ತುಂಬ ಲೈಟ್ ವೆಯ್ಟ್ ಮೇನ್ಲಿ, ಸೊ ಅದರಿಂದ ಲೈಟ್ ವೆಯ್ಟ್ ಶೂಸ್ ತಗೊಂಡಿದ್ದೆ ನಾನು. ಎಲ್ಲ ನನಗೆ ಅಲ್ಲ, ಇದರಲ್ಲಿ ಒಂದು ಮಮ್ಮಿಗೆ. ನಂದು ಹಾಗೂ ಮಮ್ಮಿದು ಸೈಜ್ ಸೇಮ್, ಕಾಲ್ದು ಸೈಜ್ ಸೇಮ್. ನಂದು, ಮಮ್ಮಿದು, ಅಕ್ಕದು ಸೇಮ್. ಸೊ ಒಂದು ಚಪ್ಪಲ್ ತಗೊಂಡ್ರೆ 3 ಸಹ ಆಗ್ಬೋದು. ಸಾಮೂಹಿಕ ಸೈಜ್ ನಮ್ಮದು. 3ದು ಸಹ ಸೇಮ್ ಸೈಜ್. ಸೊ ಅದರಿಂದಾಗಿ ನನಗೆ ಎಂತ ಫಿಟ್ ಆಗ್ತದೆ ಅದು ಮಮ್ಮಿಗೆ ಡೆಫಿನೆಟ್ಲಿ ಫಿಟ್ ಆಗ್ತದೆ. ಈಗಷ್ಟೇ ಕಿಯಾರನ ಚಿಕ್ಕದಾದ ಒಂದು ಸರ್ಜರಿ ಮುಗಿಸಿ ಬಂದದು. ಎಂಥ ಸರ್ಜರಿ ಅಂದರೆ ಅಂದರೆ ಆಲ್ಮೋಸ್ಟ್ 6-7 ಮಂತ್ಸಿಂದ ನಮಗೆ ಗೊತ್ತಾದದ್ದು ಇದು. ಅವಳಿಗೆ ಬೈ ಬರ್ತ್ ಟಂಗ್ ಟೈ ಉಂಟು. ಟಂಗ್ ಟೈ ಅಂದರೆ ನಾವು ಹೇಗೆ ನಾಲಿಗೆಯನ್ನು ಹೊರಗೆ ಹಾಕ್ತೇವೆ, ಟಿಪ್ ಕಾಣ್ತದಲ್ಲ, ಅವಳದು ಟಿಪ್ ಕಾಣೋದಿಲ್ಲ. ಟಿಪ್ ಕೆಳಗೆ ಟೈ ಆಗಿದೆ. ಅವಳಿಗೆ ನಾಲಿಗೆಯನ್ನು ಮೇಲೆ ಮಾಡಲಿಕ್ಕೆ ಸಾಕ್ತಿಲ್ಲ.
ಸೊ ಇದು ಯಾಕೆ ನಾನು ಹೇಳೋದಂದರೆ ತುಂಬ ಪೇರೆಂಟ್ಸ್ಗೆ ಇದರ ಬಗ್ಗೆ ಗೊತ್ತಿಲ್ಲ. ಸೊ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ತುಂಬ ಪೇರೆಂಟ್ಸ್ಗೆ ಹೆಲ್ಪ್ ಆಗ್ತದೆ. ಸೊ ಅದರಿಂದ ನಾನು ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇಲ್ಲದ್ರೆ ಇದರ ಬಗ್ಗೆ ನನಗೆ ಹೇಳಲಿಕ್ಕೆ ಬೇಡ ಇತ್ತು, ಆದರೆ ತುಂಬ ಪೇರೆಂಟ್ಸ್ಗೆ ಇದು ಹೆಲ್ಪ್ ಆಗ್ಬೋದು. ಸೊ ಮಕ್ಕಳದು ಯಾವತ್ತು ಟಂಗುದು ಟಿಪ್ ಹೊರಗೆ ಕಾಣಬೇಕು. ನಾವು ಹೇಗೆ ನಮ್ಮ ನಾಲಿಗೆ ಹೊರಗೆ ಮಾಡುವಾಗ ಟಿಪ್ ಕಾಣ್ತದೆ, ಹಾಗೆ ಮಕ್ಕಳದು ಸಹ ಕಾಣಬೇಕು. ಹೆಚ್ಚಾಗಿ ತುಂಬ ಮಕ್ಕಳಲ್ಲಿ ಟಂಗ್ ಟೈ ಇರೋದು ತುಂಬ ಕಾಮನ್. ಆದರೆ ಕೆಲವು ಟಂಗ್ ಟೈ ಎಂತ ಆಗ್ತದೆ, ಅವರು ಡೆವಲಪ್ ಆಗುವ ಅಂದರೆ ದೊಡ್ಡ ಆಗ್ತಾ ಹೋಗುವಾಗ ಮಾತಾಡಿ ಆ ಟಂಗ್ ಟೈ ಆಟೋಮ್ಯಾಟಿಕ್ ಕಟ್ಟಾಗಿ ಹೋಗ್ತದೆ. ಲೈಟ್ ಆದ ಟಂಗ್ ಟೈ ಇದ್ದರೆ, ಇದು ಇಲ್ಲಿ ಕಾಣ್ತಾ ಉಂಟಲ್ಲ ಅದು ಟಂಗ್ ಟೈ. ಓಕೆ, ಸೊ ನನಗೆ ಎಲ್ಲ ನಂದು ಟಿಪ್ ಕಾಣ್ತಾ ಉಂಟಲ್ಲ, ಸೊ ಟಂಗ್ ಟೈ ಇಲ್ಲ. ಆದರೆ ಕಿಯಾರನ್ನ ಟಿಪ್ ಕಾಣ್ತಿರ್ಲಿಲ್ಲ. ಸೊ ಇದು ನಮಗೆ ಸಹ ಗೊತ್ತಿರಲಿಲ್ಲ. ಇದು ಕಂಪ್ಲೀಟ್ಲಿ ನಮಗೆ ಸಹ ಎಂತ ಹೇಳೋದು, ಇದು ನಮಗೆ ಅಂದರೆ ಇದು ಕಂಪ್ಲೀಟ್ಲಿ ಹೊಸತು, ಗೊತ್ತೇ ಇಲ್ಲ ನಮಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ಸ್ ಇಲ್ಲ. ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಸಹ ಇಲ್ಲ. ಬಗ್ಗೆ ನಮಗೆ ಗೊತ್ತಾದಾಗ ನಮಗೆ ತುಂಬಾ ಇದು ಸ್ಟ್ರೇಂಜ್ ಅನಿಸಿತು. ಮತ್ತು ಒಂದು ಲೆಕ್ಕದಲ್ಲಿ ಒಳ್ಳೆ ಸಹ ಆಯಿತು. ದೇವರು ಮಾಡೋದೆಲ್ಲ ಒಳ್ಳೇದಕ್ಕೆ ಅಲ್ಲ. ಸೊ ನಾವು ಒಂದಕ್ಕೆ ಹೋದದ್ದು ಡಾಕ್ಟರ್ ಹತ್ರ, ಆದರೆ ನಮಗೆ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಗೊತ್ತಾಯಿತು. ಇದು ಪ್ರಾಬ್ಲಮ್ ಅಲ್ಲ, ಹೆಚ್ಚಿನ ಮಕ್ಕಳಿಗೆ ಇರ್ತದೆ. ಆದರೆ ಇದು ನಿಗ್ಲೆಕ್ಟ್ ಮಾಡಿದ್ರೆ ಉಂಟಲ್ಲ, ಫ್ಯೂಚರಲ್ಲಿ ಸ್ಟ್ಯಾಮರಿಂಗ್ ಸ್ಲಟರಿಂಗ್ ಜಾಸ್ತಿ ಆಗ್ತದೆ. ಸ್ಲಟರಿಂಗ್ ಹಾಗೂ ಸ್ಟ್ಯಾಮರಿಂಗ್ ಅಂದರೆ ಎಂತಂದರೆ ಕ್ಯಾಟ್ ಹಾಗೆ, ಅಂದರೆ ಅವರ ಮಿಸ್ಟೇಕ್ ಅಲ್ಲ. ಟಂಗ್ ಟೈ ಇರುವ ಇದು ಟಂಗನ್ನು ಹೀಗೆ ಟೈ ಇದ್ದ ಕಾರಣ ಅವ್ರಿಗೆ ಕೆಲವು ಪದಗಳನ್ನು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗ್ತಿಲ್ಲ. ಅದು ರೆಸ್ಟ್ರಿಕ್ಟ್ ಮಾಡ್ತದೆ ಇದು ಟಂಗ್ ಟೈ. ಸೊ ಅದರಿಂದಾಗಿ ಕಿಯಾರನ್ಗೆ ಸಹ ಇತ್ತು. ಮತ್ತು ಅವಳದು ಇದ್ದದ್ದು ತುಂಬ ಎಂಥ ದಪ್ಪವಾದ ಟಂಗ್ ಟೈ, ಅಂದರೆ ಅದು ಹೀಗೆ ಕಟ್ ಆಗೋದಿಲ್ಲ. ಚಿಕ್ಕದಾದ ಸರ್ಜರಿ ಮಾಡಲೇಬೇಕು. ಸೊ ನಾವು ತುಂಬ ಒಂದು ಒಪಿನಿಯನ್ ಅಲ್ಲ, ತುಂಬ ಡಾಕ್ಟರ್ ಹತ್ರ ಕೇಳಿದ್ದೇವೆ. ಇಲ್ಲಿಯ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆವು, ಹಾಗೂ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋದೆವು, ಊರಿನ ಡಾಕ್ಟರ್ಸ್ ಹತ್ರ ಹೋದೆವು, ಅರೇಬಿಕ್ ಡಾಕ್ಟರ್ಸ್ ಹತ್ರ ಹೋದೆವು. ಅಂದರೆ ತುಂಬ ಡಾಕ್ಟರ್ಸ್ ಒಪಿನಿಯನ್ ತಗೊಂಡೆವು. ಯಾಕಂದರೆ ಸರ್ಜರಿ ಅಂತ ಹೇಳುವಾಗ ಚಿಕ್ಕ ವಿಷಯ ಅಲ್ಲ ಮಗುವಿನ ಸರ್ಜರಿ ಅಂತ ಹೇಳುವಾಗ ಯಾವ ಪೇರೆಂಟ್ಸಿಗೆ ಸಹ ಅಷ್ಟು ಇದು ಈಸಿ ಟಾಸ್ಕ್ ಅಲ್ಲವೇ ಅಲ್ಲ. ನನಗೆ ಹೇಳಲಿಕ್ಕೆ ಬೇಡ ಇತ್ತು, ಯಾಕಂದರೆ ನನ್ನ ಎಂಥ ಸಹ ಪ್ರಾಬ್ಲಮ್ಸಲ್ಲಿದ್ದರೆ ನನಗೆ ಅದನ್ನು ಟೆಲಿಕಾಸ್ಟ್ ಮಾಡಲಿಕ್ಕೆ ಬೇಡ. ಆದರೆ ಈ ಇಶ್ಯೂ ತುಂಬ ಮಕ್ಕಳಿಗೆ ಇರ್ತದೆ ಆಯಿತಾ. ಆದರೆ ಪೇರೆಂಟ್ಸ್ ನೋಟಿಸ್ ಮಾಡದ ಕಾರಣ ದೊಡ್ಡ ಆಗುವಾಗ ದೊಡ್ಡ ಇಶ್ಯೂ ಆಗ್ತದೆ, ಮತ್ತೆ ಅದನ್ನು ಸರಿ ಮಾಡಿಸ್ಲಿಕ್ಕೆ ಕಷ್ಟ ಉಂಟು. ಸೊ ಅದರಿಂದಾಗಿ ಚಿಕ್ಕ ಇರುವಾಗಲೇ ಅದನ್ನು ಸರಿ ಪಡಿಸಿದರೆ ತುಂಬ ಸುಲಭ ಆಗ್ತದೆ ಅವ್ರಿಗೆ ಫ್ಯೂಚರಲ್ಲಿ ಮಾತಾಡಲಿಕ್ಕೆ. ಡಾಕ್ಟರ್ಸ್ ಹತ್ರ ಹೋದ ನಂತರ ಒಂದು ಡಾಕ್ಟರ್ ನಮಗೆ ತುಂಬ ಧೈರ್ಯ ಕೊಟ್ಟರು. ನಾನು ಯಾವತ್ತೂ ಹೋಗುವ ಡಾಕ್ಟರೇ. ಸೊ ಅವರು ಹೇಳಿದರು ನಮಗೆ ಆ್ಯಕ್ಚುಲಿ ಎಲ್ಲ ಡಾಕ್ಟರ್ಸ್ ಇಷ್ಟವರೆಗೆ ಸಿಕ್ಕಿದ ಎಲ್ಲ ಡಾಕ್ಟರ್ಸ್ ಹೇಳಿದ್ದು ಸರ್ಜರಿ ಮಾಡಬೇಕು, ಅಂದರೆ ಫುಲ್ ಅವಳನ್ನು ಅನ್ಕಾನ್ಷಿಯಸ್ ಮಾಡಿ ಸರ್ಜರಿ ಮಾಡಬೇಕು ಅಂತೇಳಿ. ಅದರಿಂದಾಗಿ ನಮಗೆ ತುಂಬ ಆ್ಯಕ್ಚುಲಿ ಟೆನ್ಷನ್ ಇತ್ತು. ಅನ್ಕಾನ್ಷಿಯಸ್ ಮಾಡಿ ಸರ್ಜರಿ ಮಾಡೋದಂತ ಹೇಳುವಾಗ ಅದು ಚಿಕ್ಕ ವಿಷಯ ಅಲ್ಲ. ಟಂಗ್ ಟೈಗೋಸ್ಕರ ಫುಲ್ ಬಾಡಿ ಅನ್ಕಾನ್ಷಿಯಸ್ ಮಾಡಬೇಕಂತ ಹೇಳುವಾಗ ನಮಗೆ ತುಂಬ ಹೆದರಿಕೆ ಇತ್ತು, ಆ ಫಿಯರ್ ಇತ್ತು. ಬಟ್ ದೇವರು ನೋಡಿ ಅದು ಹೇಗೆ ನಡೆಸ್ತಾರಂತೀವಿ. ನಾನು ಮೊನ್ನೆ ಹೋದದ್ದು ಶೀತ ಕೆಮ್ಮುಗೆ ಇವಳಿಗೆ ಡಾಕ್ಟರ್ ಹತ್ರ. ಆ ಡಾಕ್ಟರ್ ಹತ್ರ ನಾನೊಂದು ಒಪಿನಿಯನ್ ಕೇಳಿದೆ, ಅವರ ಹತ್ರ ಸಹ ಕೇಳಿದೆ. ಅದಕ್ಕೆ ಅವರು ಹೇಳಿದರು, ಇಲ್ಲ ಇದೊಂದು ಜಸ್ಟ್ ಮೈನರ್ ಸರ್ಜರಿ, ಅದು ನಾನೇ ಮಾಡ್ತೇನೆ. ನಿಮಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಹೆದರಿಕೆ ಆದರೆ, ಯಾಕೆಂದರೆ ಇವಳಂತೂ ಫುಲ್ ಹೆದರಿ ಹೋಗ್ತಾಳೆ ಹಾಸ್ಪಿಟಲ್ಗೆ ಹೋದರೆ, ಅವಳ ಕಾನ್ಫಿಡೆನ್ಸೇ ಹೋಗಿ ಬಿಡ್ತದೆ. ಸೊ ಅದು ನಮಗೆ ಮಾಡಲಿಕ್ಕೆ ಬೇಡ ಇತ್ತು. ಸೊ ಅದರಿಂದಾಗಿ ನಾವು ಡಾಕ್ಟರ್ ಹತ್ರ ಕೇಳಿದೆವು, ಚಿಕ್ಕ ಪ್ರೊಸೀಜರ್ ಆದರೆ ಇಲ್ಲೇ ಮಾಡ್ಬೋದಾ, ಎನೆಸ್ಥೆಸಿಯಾ ಕೊಟ್ಟು ಮಾಡ್ಬೋದು. ಅದಕ್ಕೆ ಡಾಕ್ಟರ್ ಹೇಳಿದ್ರು, ಮಾಡ್ಬೋದು, ಎನೆಸ್ಥೆಸಿಯಾ ಕೊಟ್ಟು ಮಾಡ್ಬೋದು, ಅದು ಏನು ದೊಡ್ಡ ಸರ್ಜರಿ ಹಾಗೆ ಅಲ್ಲ, ಚಿಕ್ಕ ಸರ್ಜರಿ, ನೀವು ಟೆನ್ಷನ್ ಮಾಡಬೇಡಿ, ನೀವು ಬನ್ನಿ ಅಂತ ಹೇಳಿದರು. ವೆಡ್ನೆಸ್ಡೇ ನಮ್ಮನ್ನು ಕರೆದ್ರು, ಬನ್ನಿ ಬಂದು ನಾವು ಅದು ಸರ್ಜರಿ ಫಿನಿಷ್ ಮಾಡುವ ಅಂತೇಳಿ. ಸೊ ಗಂಡಸ ಬೇಗ ಬಂದಿದ್ರು ಆಫೀಸಿಂದ. ಬಂದು ನಾವು ಹೋಗಿ ಪ್ರೊಸೀಜರ್ ಎಲ್ಲ ಮಾಡಿದೆವು. ನಾವು ಯಾವ ಸ್ಟೇಟಲ್ಲಿ ಇರಲಿಲ್ಲ, ವಿಡಿಯೋ ಮಾಡುವ ಸ್ಟೇಟ್ ಅಂತೂ ಇರಲೇ ಇಲ್ಲ. ಯಾಕಂದರೆ ಕಿಯಾರ್ ಅಂತೂ ಫುಲ್ ಹೆದರಿ ಹೋಗಿದ್ಲು, ನಾವೇ ಹೆದರಿ ಹೋಗ್ತೇವೆ, ಇನ್ನು ಮಕ್ಕಳಂತೂ ಹೇಳೋದೇ ಬೇಡ ಅಲ್ಲ, ತುಂಬ ಹೆದರಿ ಹೋಗಿದ್ಲು. ಬಟ್ ಎಲ್ಲರ ಪ್ರೇಯರ್ಸ್, ದೇವರ ಬ್ಲೆಸ್ಸಿಂಗ್ ಇದ್ದ ಕಾರಣ ಪ್ರೊಸೀಜರ್ ಒಳ್ಳೆ ರೀತಿಯಲ್ಲಿ ಆಯಿತು. ಈಗ ಒಂದು ಜೆಲ್ ಕೊಟ್ಟಿದ್ದಾರೆ ಅವಳಿಗೆ ಹಾಕಲಿಕ್ಕೆ, ಇವತ್ತು ಹಾಕಲಿಕ್ಕಿಲ್ಲ, ನಾಳೆ ಹಾಕಲಿಕ್ಕೆ. ಪ್ರೊಸೀಜರೆಲ್ಲ ಆಯಿತು, ನಮ್ಮನ್ನು ಒಳಗೆ ಬಿಡಲಿಲ್ಲ. ಡಾಕ್ಟರ್, ನರ್ಸ್ ಹಾಗೂ ಅವರ ಅಸಿಸ್ಟೆಂಟ್ ಡಾಕ್ಟರ್ಸ್ ಎಲ್ಲ ಇದ್ದರು. ಸೊ ಅವರೇ ಪ್ರೊಸೀಜರ್ ಮಾಡಿ ನಮಗೆ ಖಾಲಿ ಬೊಬ್ಬೆ ಕೇಳ್ತಿದ್ದದ್ದು, ನಾವು ಖಾಲಿ ಕೈ ಜೋಡಿಸಿ ಪ್ರೇಯರ್ ಮಾಡಿದ್ದು, ಎಲ್ಲ ದೇವರಿಗೆ ಒಪ್ಪಿಸಿ ಕೊಟ್ಟದ್ದು ಅಷ್ಟೇ. ಯಾಕಂದರೆ ದೇವರೇ ನಮಗೆ ಈ ದಾರಿ ತೋರಿಸಿದ್ದು, ಇಲ್ಲದೆ ಊರಿಗೆ ಬಂದು ಮಾಡಲಿಕ್ಕಿದ್ದೆವು ನಾವು. ಬಟ್ ದೇವರೊಂದು ರೈಟ್ ಡಾಕ್ಟರ್ ನಮಗೆ ತಕ್ಕ ಸಮಯದಲ್ಲಿ ಕೊಟ್ಟು ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದು. ಸೊ ಜಸ್ಟ್ ನಾವು ಇಬ್ಬರು ಪ್ರೇಯರ್ ಮಾಡ್ತಾನೆ ಇದ್ದೆವು. ಹಾಗೂ ಅವರ ಅಣ್ಣ ಸಹ ಬಂದಿದ್ದರು, ಅಣ್ಣ ಹಾಗೂ ಅವರ ನೆವ್ಯೂ ಸಹ ಬಂದಿದ್ದರು. ನಾವು ಜಸ್ಟ್ ಪ್ರೇಯರ್ ಮಾಡಿಕೊಂಡಿದ್ದದ್ದು, ಯಾಕಂದರೆ ಚಿಕ್ಕ ಮಗು ಅಲ್ಲ, ಎಂತ ಹೇಳಿದರೆ ಸಹ ಇಷ್ಟು ತಿನ್ನಲು. ಸೊ ನಮಗೆ ತುಂಬ
ನಾವು ಸಹ ಅಪ್ಸೆಟ್ ಇದ್ದೆವು. ಬಟ್ ಬೈ ಗಾಡ್ಸ್ ಗ್ರೇಸ್ ಎಲ್ಲ ಒಳ್ಳೆ ಆಯಿತು. ಈಗ ಅವಳಿಗೊಂದು ಮುಲಾಮ್ ಕೊಟ್ಟಿದ್ದಾರೆ ಹಾಕಲಿಕ್ಕೆ, ಸ್ವಲ್ಪ ಬೆಟರ್ ಆಗ್ತದೆ. ಇವತ್ತು ನೋವು ಉಂಟು ಅವಳಿಗೆ, ಮಾತಾಡಬಾರ್ದು ಹೇಳಿದ್ದಾರೆ. ಕಿಯಾರ ನಮ್ಮ ಕಿಯಾರ ಹೇಗೆ ಅಂತ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತುಂಟು. ಮಾತಾಡಬೇಡ, ಆಡಬೇಡ, ಡಾನ್ಸ್ ಮಾಡಬೇಡ ಅಂತ ಹೇಳಿದ್ರೆ ಅವಳು ಫುಲ್ ಅಪ್ಸೆಟ್ ಆಗ್ತಾಳೆ. ಭಾರಿ ಕಷ್ಟದು ಮಾಡಬೇಡಿ ಅಂತ ಹೇಳಿದ್ದಾರೆ ಡಾಕ್ಟರ್, ಮಾತಾಡಬೇಡಿ ಅಂತೇಳಿ. ಸೊ ಅದಕ್ಕೆ ಈಗ ನಾವು ಸಹ ಮಾತಾಡಿಸ್ತಿಲ್ಲ ಅವಳನ್ನು. ಅವಳು ಕರೆಂಟ್ಲಿ ರೆಸ್ಟ್ ಮಾಡ್ತಾ ಇದ್ದಾಳೆ. ಓನ್ಲಿ ಒಂದು ದಿನಕ್ಕೆ, ನೆಕ್ಸ್ಟ್ ಡೇ ಸರಿ ಆಗ್ತದೆ ಅಂತ ಹೇಳಿದರು. ಮುಲಾಮೆಲ್ಲ ಕೊಟ್ಟಿದ್ದಾರೆ ಹಾಕಲಿಕ್ಕೆ. ಸೊ ಜಸ್ಟ್ ಪ್ರೇಯರ್ ಮಾಡಿ ಕಿಯಾರನ್ಗೆ, ಅವಳು ಬೇಗನೆ ರಿಕವರ್ ಆಗುವ ಹಾಗೆ. ಅಲ್ಲಿ ಹೇಳ್ತಾರಲ್ಲ, ಪ್ರೇಯರ್ಸ್ ವರ್ಕ್ ವಾಂಡರ್ಸ್ ಅಂತೇಳಿ, ಅದು ಡೆಫಿನೆಟ್ಲಿ ದೇವರ ಸಹಾಯ ಇಲ್ಲದೆ ಎಂತೂ ಸಹ ಮಾಡ್ಲಿಕ್ಕಲ್ಲ. ಸೊ ಇದು ಸಹ ನಾವು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಾವೇ ಫುಲ್ ನರ್ವಸ್ ಆಗಿದ್ದೆವು, ಆದರೆ ನಮ್ಮ ಮುಖದಲ್ಲಿ ನಾವು ತೋರಿಸ್ಕೊಡ್ಲಿಲ್ಲ. ಯಾಕಂದರೆ ನಾವೇ ನರ್ವಸ್ ಆದರೆ ಅವಳು ಇನ್ನೂ ಸಹ ನರ್ವಸ್ ಆಗ್ತಾಳೆ. ಸೊ ನಾವು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿದ್ದೆವು. ಈ ವಿಡಿಯೋ ಯಾಕೆ ಮಾಡೋದಂದರೆ ಪೇರೆಂಟ್ಸನ್ನು ಎಜುಕೇಟ್ ಮಾಡಲಿಕ್ಕೆ. ಯಾಕೆ ನಾನು ನೋಡ್ತೇನೆ ತುಂಬ ಅಡಲ್ಟ್ಸಲ್ಲಿ ಅದು ಸ್ಲಟರಿಂಗ್ ಪ್ರಾಬ್ಲಮ್, ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಇರ್ತದೆ. ಯಾಕಂದರೆ ಚಿಕ್ಕ ಇರುವಾಗ ಅವರನ್ನು ಕರೆಕ್ಷನ್ ಮಾಡಲಿಲ್ಲ. ಸೊ ಕರೆಕ್ಷನ್ ಮಾಡಿದ ಕಾರಣ ಅದೇ ಡೆವಲಪ್ ಆಗ್ತಾ ಹೋಗ್ತದೆ. ಸೊ ಇದೊಂದು ಪೇರೆಂಟ್ಸನ್ನು ಎಜುಕೇಟ್ ಮಾಡಲಿಕ್ಕೆ ಮಾಡಿದ ವಿಡಿಯೋ. ಪ್ರೇಯರ್ ಮಾಡಿ ಕಿಯಾರಾಗೆ ಬೇಗನೆ ರಿಕವರ್ ಆಗುವಾಗೆ ಪ್ರೇಯರ್ ಮಾಡಿ. ಓಕೆ, ಸೊ ಬೈ ಗಾಡ್ಸ್ ಗ್ರೇಸ್ ಅವಳು ಹುಷಾರು, ಮಾತಾಡ್ತಾ ಸಹ ಇದ್ದಾಳೆ. ನಾವೇ ಅವಳಿಗೆ ಬಾಯಿ ಮುಚ್ಚಿ ಹೇಳುದು. ಅವಳು ಅಂದರೆ ಅದು ಮಾತಾಡದೆ ಇರಬೇಡ ಅಂತ ಹೇಳಲಿಕ್ಕೆ ಭಾರಿ ಕಷ್ಟ ಅವಳಿಗೆ. ಕಿಯಾರ ಹತ್ರ ಅವಳು ಮಾತಾಡ್ತಾಳೆ, ಆದರೆ ಸಹ ಆದಷ್ಟು ಅವಾಯ್ಡ್ ಮಾಡ್ತಿದ್ದೇವೆ ಮಾತಾಡೋದು ಅವಳೊಟ್ಟಿಗೆ. ನಮಗೆ ಇನ್ನೂ ಸಹ ಧೈರ್ಯ ಎಲ್ಲಿ ಬಂದದಂದರೆ, ಆ ಡಾಕ್ಟರ್ ಮಣಿಪಾಲಲ್ಲಿ ಕಲ್ತದ್ದು ಹಾಗೂ ಫಾದರ್ ಮುಲ್ಲರ್ಸಲ್ಲಿ ಕೆಲಸ ಮಾಡಿದೆ ಆಯಿತಾ. ಸೊ ಅದು ಗೊತ್ತಾದಾಗ ಇನ್ನೂ ಸಹ ಧೈರ್ಯ ಬಂತು. ಮತ್ತು ಅವರು ಒಂದು ಟೈಪ್ ಲೈಕ್ ಸೀನಿಯರ್ ಡಾಕ್ಟರ್. ಸೊ ಅದರಿಂದಾಗಿ ನಮಗೆ ಧೈರ್ಯ ಬಂತು ಅವರ ಮೇಲೆ. ಹಾಗೂ ಎಲ್ಲ ಒಳ್ಳೆ, ನಮಗೆ ತುಂಬ ಅವರು ಕೌನ್ಸಿಲಿಂಗ್ ಮಾಡಿದರು. ಸೊ ಅದರಿಂದಾಗಿ ನಮಗೆ ತುಂಬ ಹೆಲ್ಪ್ ಆಯಿತು. ಹಾಗೂ ಇದು ದೊಡ್ಡ ಪ್ರೊಸೀಜರ್ ಒಂದು ಮುಗ್ದೋಯ್ತು. ಇಲ್ಲದೆ ಊರಿಗೆ ಬಂದಾಗ ಇದೊಂದು ನನಗೆ ತುಂಬ ಟೆನ್ಷನ್ ಇತ್ತು. ಹಾಗೂ ಒಬ್ಬಳೆ ಹ್ಯಾಂಡಲ್ ಮಾಡಲಿಕ್ಕೆ ಸಹ ಕಷ್ಟ. ಗಂಡ ಇದ್ದರೆ ಈಸಿ ಆಗ್ತದೆ. ಸೊ ಇಲ್ಲಿ ನಾವು ಇಬ್ಬರಿಸಿದ್ರೆ ಅವಳಿಗೆ ಸಹ ಸ್ವಲ್ಪ ಧೈರ್ಯ ಬರ್ತದೆ. ಸೊ ಬೈ ಗಾಡ್ಸ್ ಗ್ರೇಸ್ ಇದೊಂದು ನಮ್ಮದು ದೊಡ್ಡ ಟೆನ್ಷನ್ ಇವತ್ತಿಗೆ ಮುಗೀತು. ಇನ್ನು ಖಾಲಿ ಅವಳು ಮಾತಾಡಬೇಡ ಮಗ, ಇನ್ನು ಖಾಲಿ ಅವಳು ರಿಕವರ್ ಆಗಬೇಕು. ಮಗಳು ಸೇರಿ ನನಗೆ ಮನೆ ಮಾಡಿದ್ದಾರೆ. ಮನೆ ಮಾತ್ರ ಬೇಸಿಗೆ ಕಾಲದಲ್ಲಿ ಆಗ್ಬೋದು, ಮಳೆ ಬಂದರೆ ನಾನು ಚಂಡಿ, ನಾನು ಒಳಗಿದ್ರೆ ಚಂಡಿ. ಲಾಯ್ಕ್ ಮನೆ ಮಾಡಿದ್ದಿ ಮಗ, ಥ್ಯಾಂಕ್ಸ್ ಆಯ್ತಾ. ಮಾತಾಡಬೇಡ, ರೆಸ್ಟ್ ಮಾತಾಡಬೇಡ. ಓಕೆ, ಟಾಟಾ ಮಾಡಿದ್ದಾ? ಓಕೆ, ಮಾತಾಡಬೇಡ, ರೆಸ್ಟ್ ಮಾಡು. ಓಕೆ. ಕಿಯಾರನ್ನು ಹೀಗೆ ಕೂರುದು ನೋಡಿದ್ದು ನಾನು ಭಾರಿ ಕಮ್ಮಿ. ಹೀಗೆ ನೋಡಲಿಕ್ಕೆ ತುಂಬ ಬೇಜಾರಾಗ್ತದೆ. ಅವಳು ಎಂತ ಇದ್ರೆ ಸಹ ಆ್ಯಕ್ಟಿವ್ ಆಗಿ ಇರುವುದು, ಡಾನ್ಸ್ ಮಾಡ್ತಿರೋದೇ ಚಂದ ಅಲ್ವಾ. ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 15th ಬರ್ಡೇ ರೇಚಲ್ದು, 15th ಬರ್ಡೇ 1st ಜುಲೈಗೆ. ಹ್ಯಾಪಿ ಬರ್ಡೇ ರೇಚಲ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಇದು ಕಿಯಾರನ ಅಕ್ಕ ಆಯಿತಾ. ನಾವು ಚರ್ಚಿಗೆಲ್ಲ ಹೋದಾಗ ಕಿಯಾರನ್ನು ಆಡಿಸೋದು, ಆಚೆ ಈಚೆ ಓಡಾಡಿಸೋದು ಎಲ್ಲ ರೇಚಲೇ. ಅನ್ಫಾರ್ಚುನೇಟ್ಲಿ ಕಿಯಾರಾಗೆ ವಿಶ್ ಮಾಡಲಿಕ್ಕೆ ಆಗ್ತಿಲ್ಲ ಇವತ್ತು. ಅವಳ ಲೆಕ್ಕದಲ್ಲಿ ನಾನು ವಿಶ್ ಮಾಡ್ತೇನೆ ಆಯಿತಾ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಪಿಂಕಿ ಶೆಟ್ಟಿ ಎಂಬವರು, ಅವರ ID ಪಿಂಕಿ ಶೆಟ್ಟಿ. ಓಕೆ, ಸೊ 24th ಜೂನಿಗೆ ಅವ್ರ ಹೆಣ್ಣು ಮಗುವನ್ನು ಹೆತ್ತರು. ತುಂಬ ಖುಷಿಯ ವಿಷಯ. ಅವ್ರು ಮುಂಚೆ ಒಮ್ಮೆ ಹೇಳಿದ್ರು ನನಗೆ, ಪ್ರೇಯರ್ ಮಾಡಿ ನನಗೆ ಕಿಯಾರ ಆಗಿ ಒಂದು ಹೆಣ್ಣು ಮಗು ಬೇಕು ಅಂತೇಳಿ. ದೇವರು ಹಾಗೆ ನಡೆಸಿಕೊಟ್ರು. ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಸಹ ಹಾಗೂ ನಿಮ್ಮ ಫ್ಯಾಮಿಲಿಗೆ ಸಹ. ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡಿಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲ ಅಷ್ಟೊಗೆ ಟೇಕ್ ಕೇರ್, ಬಾಯ್ ಬಾಯ್.